ನಮಸ್ತೆ ಎಲ್ರಿಗೂ. ನಾನಿವತ್ತು ನನ್ನ ವ್ಲಾಗ್ನ ಟಿಫನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಜೊತೆಗೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಟಿಫನ್ ಮಾಡಿ ಪಾವನಿ ಲಂಚ್ ಬಾಕ್ಸ್ಗೆ ಸಣ್ಣ ಸಣ್ಣ ಬೋಲ್ ಥರ ಉಂಡೆ ಕಟ್ಟಿ ಬಾಕ್ಸ್ಗೆ ಹಾಕ್ಕೊಟ್ಟೆ. ಈ ಥರ ಹಾಕ್ಕೊಡೋದ್ರಿಂದ ಅವಳು ನೀಟಾಗಿ ಊಟ ಮಾಡ್ಕೊಂಡು ಬರ್ತಾಳೆ. ಪಾವನಿಗೆ ಸ್ಕೂಲ್ಗೆ ಕಳಿಸಿ ನಾವು ಊರಿಗೆ ಹೋಗಬೇಕಿತ್ತು ಅಂಥೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಪಾಪ ಯಾಮಿನಿ ಮಲಗಿದ್ಲು, ಹಾಗೆ ಎತ್ಕೊಳ್ಳೋಕ್ಕೆ ಹೋದೆ, ಎದ್ಬಿಟ್ಲು. ಇನ್ನೂ ನಿದ್ದೆ ಹೋಗೇ ಇಲ್ಲ ಅವಳಿಗೆ. ಮುಖ ಎಲ್ಲ ಒಂಥರ ಮಾಡ್ಕೊಂಡಿದ್ದಾಳೆ. ಹಬ್ಬ ಮುಗಿದ್ಮೇಲೆ ಊರಿಗೆ ಹೋಗೇ ಇಲ್ಲ. 1 ತಿಂಗಳಾಯಿತು ಹಬ್ಬ ಮುಗಿದು. ಇವತ್ತು ಹೋಗ್ತಾ ಇದ್ದೀವಿ. ಊರಿಗೆ ಹೋಗೋದು ಸ್ವಲ್ಪ ಕಡಿಮೆನೇ. ಏನಾದರೂ ಫಂಕ್ಷನ್ಸ್ ಇದ್ದರೆ, ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅಷ್ಟೇ ಊರಿಗೆ ಹೋಗ್ತೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬದಲ್ಲಿ ದೇವರಿಗೆ ಅಕ್ಕ ಉಡಿ ಕೊಡೋಕ್ಕೆ ಆಗಿರಲಿಲ್ಲ. ಇವತ್ತು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಊರಲ್ಲಿರೋ ಪುಟ್ಟ ಕನಕದುರ್ಗ ಅಮ್ಮನವರ ದೇವಸ್ಥಾನ. ಇದು ನಮ್ಮ ಮನೆ ದೇವರು. ತಾಯಿಗೆ ಉಡಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಗ್ರಾಮ ದೇವತೆ ಆದ ಪ್ಲೇಗದಮ್ಮ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ನಾನು ಮೊದಲನೇ ಸತಿ ಬರ್ತಾ ಇದ್ದೀನಿ. ಹಬ್ಬದಲ್ಲಿ ಪೂಜೆಗೆ ಹೋಗೋಕ್ಕೆ ಆಗಿರಲಿಲ್ಲ. ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಂದ ಹೊರಟ್ವಿ. ಮನೆಗೆ ಬಂದು ಪಾವನಿಗೋಸ್ಕರ ಏನಾದರೂ ಮಾಡೋಣ ಅಂಥೇಳಿ ಪನ್ನೀರ್ ಬ್ರೆಡ್ ಪಕೋಡಾನ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸುಕಾಳು, 1-2 ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ 1 ಸ್ಪೂನ್ ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸಿ ಮಾಡಿಕೊಂಡು ಗ್ರೀನ್ ಚಟ್ನಿನ ರೆಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಒಂದು ಬೌಲ್ಗೆ ನಾನು ಪನ್ನೀರ್ನ ಮೊದಲೇ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದು ರೆಡಿಯಾಗಿದೆ. ಇದನ್ನು ಸೈಡ್ ಎತ್ತಿಟ್ಕೊಳ್ತೀನಿ. ನಾನಿಲ್ಲಿ 2 ಬ್ರೆಡ್ನ ತೊಗೊಂಡಿದ್ದೀನಿ. ಅದರ ಸೈಡ್ಸ್ನ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡು ರೋಲಿಂಗಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಪುದೀನ ಚಟ್ನಿನ ಒಂದು ಸೈಡ್ ಬ್ರೆಡ್ಗೆ ಹಚ್ಕೊಳ್ಬೇಕು. ಅದಕ್ಕೆ ಚೀಸ್ ಇದ್ದರೆ ಹಾಕ್ಕೊಳ್ಳಿ, ಚೀಸ್ ಇರಲಿಲ್ಲ ಅಂತ ನಾನು ಹಾಕ್ಕೊಳ್ತಾ ಇಲ್ಲ. ಆಗ ಪನ್ನೀರಿಂದ ಮಾಡ್ಕೊಂಡಿರೋ ಸ್ಟಫಿಂಗ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ರೆಡ್ ಫ್ರೈ ಮಾಡೋಕ್ಕೆ ಕೋಟಿಂಗ್ಗೋಸ್ಕರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬ್ರೆಡ್ನ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಪನ್ನೀರ್ ಬ್ರೆಡ್ ಪಕೋಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪಾವನಿ ಬಸ್ ಬಂತು ಅಂಥೇಳಿ ಕರ್ಕೊಂಬರಕ್ಕೆ ಹೋದೆ. ಇನ್ನು ಪಾವನಿ ಕರ್ಕೊಂಬಂದು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅದನ್ನು ನೋಡವಳು ಏನು ಮಾಡಿದ್ಯಾ ಮಮ್ಮಿ, ನಾನೇ ಗೆಸ್ ಮಾಡಿ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದು. ಅವನಿಗೆ ಅದನ್ನು ತಿನ್ನಿಸಿ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.